ಬಿಜಿಎಸ್ ಆಸ್ಪತ್ರೆಯಿಂದ ಫೈನಲಿ ನಟ ದರ್ಶನ್ ಡಿಸ್ಚಾರ್ಜ್ 49 ದಿನಗಳ ನಂತರ ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆ ಸೇರಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಈಗ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕುಟುಂಬಸ್ಥರು ಮನೆ ಕರ್ಕೊಂಡು ಹೋಗಿದ್ದಾರೆ. ಆಪರೇಷನ್ ಮಾಡಿಸಿಲ್ಲ. 1.5 ತಿಂಗಳಿಂದ ಇವತ್ತು ಆಪರೇಷನ್, ನಾಳೆ ಆಪರೇಷನ್, ಮುಂದಿನ ವಾರ ಆಪರೇಷನ್ ಅಂತ ಹೇಳಿದ್ದೆ ಬಂತು. ಬಿಪಿ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಹಾಗಾಗಿ ಸರ್ಜರಿ ಡೇಟ್ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ರು. ಫೈನಲಿ ಒಂದು ಡೇಟ್ ಕೂಡ ಅನೌನ್ಸ್ ಆಗಿತ್ತು, 11ನೇ ತಾರೀಕು ಸರ್ಜರಿ ಆಗತ್ತೆ ಅಂತ. ಅದು ಆಗಿಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಆ ಫಾರ್ಮಾಲಿಟೀಸ್ ಅನ್ನ ಮುಗಿಸಿ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಹಾಗೆ ಆಯ್ತು. 49 ದಿನಗಳ ಬಿಜಿಎಸ್ ಆಸ್ಪತ್ರೆಯ ವಾಸ ಈಗ ಅಂತ್ಯವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಗನ ಜೊತೆ ಆಸ್ಪತ್ರೆಯಿಂದ ದರ್ಶನ್ ಹೊರಗಡೆ ಬರ್ತಾರೆ. ತಂದೆಯನ್ನ ಆಸ್ಪತ್ರೆಯಿಂದ ಮಗ ಹೊರಗಡೆ ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸ್ತಾರೆ. ಇಲ್ಲಿಂದ ದರ್ಶನ್ ಹೊರಟಿದ್ದಾರೆ. ಹೊಸಕೆರಳ್ಳಿಯ ಪತಿ ವಿಜಯಲಕ್ಷ್ಮಿ ಅವರ ಮನೆಗೆ. ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಆಸ್ಪತ್ರೆ, ಅಲ್ಲಿಂದ ಹೊಸಕೆರಳ್ಳಿ ಕಡೆ ದರ್ಶನ್ ಹೊರಟಿದ್ದಾರೆ. ಸರ್ಜರಿ ಮಾಡಿಸ್ಕೊಂಡಿಲ್ಲ. ಬಿಜಿಎಸ್ ಆಸ್ಪತ್ರೆ ಸೇರಿದಾಗ್ನಿಂದಲೂ ಅವರಿಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತಾನೆ ವೈದ್ಯರು ಕೂಡ ಹೇಳಿದ್ದು. ಈಗ ಡಿಸ್ಚಾರ್ಜ್ ಆಗಿ ಮನೆ ಕಡೆ ಹೊರಟಿದ್ದಾರೆ. ಲೈವ್ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಫೈನಲಿ 49 ದಿನಗಳ ನಂತರ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಲೈವ್ ನಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಮನೆ ಕಡೆ ಹೊರಟಿರುವಂತಹ ದೃಶ್ಯ. ಯಾರೆಲ್ಲ ಇದ್ದಾರೆ? ಸಾಲ ಕಾರ್ಗಳು ಹೋಗ್ತಾ ಇದೆ. ಖಂಡಿತ ಶ್ವೇತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳದೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು. ಈಗ ಆರ್ ಆರ್ ನಗರದ ಕಡೆ ಹೋಗ್ತಾ ಇರ್ತಕ್ಕಂಥದ್ದು. ಆರ್ ಆರ್ ನಗರದಿಂದ ಹೊಸಕೆರೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಬಿಜಿಎಸ್ ಆಸ್ಪತ್ರೆ ಏನಿದೆ, ಬಿಜಿಎಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು 49 ದಿನಗಳಿಂದಲೂ ಸಹ ಫಿಸಿಯೋಥೆರಪಿ ಅನ್ನ ಮಾಡ್ಕೊಂತಾ ಇದ್ರು. ಫಿಸಿಯೋಥೆರಪಿಯನ್ನ ಮಾಡೋ ಸಂದರ್ಭದಲ್ಲಿ ಆಪರೇಷನ್ ಮಾಡಿಲ್ಲ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. 11ನೇ ತಾರೀಕು ಆಪರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಸಹ ಆಪರೇಷನ್ ಮಾಡಿಲ್ಲ. ಈಗ ತಾನೇ ಹೊರಗಡೆ ಬಂದು ಕಾರ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶು ಮತ್ತು ಧನ್ವೀರ್ ಜೊತೆ ಕಾರ್ನಲ್ಲಿ ತೆರಳ್ತಾ ಇರ್ತಕ್ಕಂಥದ್ದು. 4 ಕಾರ್ಗಳು ಬಂದಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಮಾಡೋದಕ್ಕೆ 4 ಕಾರ್ಗಳನ್ನ ತೆಗೆದಲಾಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಒಂದು ಜೀಪು ರೇಂಜ್ ರೋವರ್ ಅಲ್ಲಿ ದರ್ಶನನ್ನ ಕರೆದೊಯ್ತಾ ಇರ್ತಕ್ಕಂಥದ್ದು. ಈಗ ಆರ್ ಆರ್ ನಗರ ತಲುಪಿದ್ದಾರೆ. ಮುಖ್ಯವಾಗಿ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಆಪರೇಷನ್ ಮಾಡಿಸ್ಕೊಬೇಕಿತ್ತು ಸಹ, ಇದುವರೆಗೂ ಸಹ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ವೈದ್ಯರು ಸಲಹೆಯ ಮೇರೆಗೆ ಡಿಸ್ಚಾರ್ಜ್ ಎಲ್ಲ ಪ್ರೊಸೀಜರ್ ಮುಗಿಸಿ ಬಿಲ್ಲನ್ನ ಪಾವತಿ ಮಾಡಿ ಈಗ ಪತ್ನಿ ಜೊತೆನೆ ಸಹ ದರ್ಶನ್ ತೆರಳ್ತಾ ಇರ್ತಕ್ಕಂಥದ್ದು. ಹೊಸಕೆರಳ್ಳಿಯ ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈಗ ಆರ್ ಆರ್ ನಗರದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ದರ್ಶನ್ ಬೆನ್ನು ನೋವು, ಸ್ಪೈನಲ್ ಕಾರ್ಡ್ ಅಲ್ಲಿ ಸಮಸ್ಯೆ ಇದೆ, ಸಾಕಷ್ಟು ನೋವಿದೆ, ಊಟ ಇದೆ ಅಂತ ಹೇಳಿ ಎಲ್ಲ ರಿಪೋರ್ಟ್ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸಹ ಆಪರೇಷನ್ ಮಾಡಿಸ್ಕೊಂಡಲ್ಲೇ ಇರೋದೇ ಸಹ ಅನುಮಾನ ಮೂಡ್ತಿರ್ತಕ್ಕಂಥದ್ದು. ಇವ್ರಿಗೆ ಬೆನ್ನು ನೋವು ಇಲ್ವಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆರಾಮಾಗಿ ಕಾರನ್ನ ಇವತ್ತು ಕೂಡ ಕಾರನ್ನ ಬಂದು ಆರಾಮಾಗಿ ಹತ್ತುತ್ತಾರೆ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲೋ ಒಂದ್ ಕಡೆ ನಾಟಕ ಆಡಿದ್ರ ದರ್ಶನ್ ಬೇಲನ್ನ ತೆಗೆದುಕೊಳ್ಳೋದಕ್ಕೆ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹೈಕೋರ್ಟ್ ನಿಂದ ಮಧ್ಯಂತರ ಜಾಮೀನು ಪಡೆದು 45 ದಿನಗಳ ಕಾಲ ಮೆಡಿಕಲ್ ಬೇಲ್ ಮೇಲೆ ಇದ್ದಂತಹ ದರ್ಶನ್ ಈಗ ರೆಗ್ಯುಲರ್ ಬೇಲ್ ಆದ ತಕ್ಷಣ ಶುಕ್ರವಾರ ಬೇಲ್ ಆಗುತ್ತೆ. ಪ್ರೊಸೀಜರ್ ಅನ್ನ ಕೋರ್ಟ್ಗೆ ತಳ್ಳಿ ಮುಗಿಸ್ತಾರೆ. ಬಾಂಡ್, ಶ್ಯೂರಿಟಿ
ಆಗಿರ್ಬೋದು, ಅವರ ಸಹೋದರ ದಿನಕರು ಮತ್ತೆ ಧನ್ವೀರು ಶೂರಿಟಿಯನ್ನ ಕೊಡ್ತಾರೆ, 1 ಲಕ್ಷ ಬಾಂಡ್ ಕೊಡ್ತಾರೆ. ಕೆಲವು ಕಂಡೀಷನ್ ಕೋರ್ಟ್ ಏನ್ ಹಾಕಿರುತ್ತೆ, ಏನು ಸಾಕ್ಷಿಗಳಿಗೆ ಥ್ರೆಟ್ನಿಂಗ್ ಮಾಡಬಾರ್ದು, ಎಲ್ಲಾ ರೀತಿಯ ಕಂಡೀಷನ್ ಗಳನ್ನ ಹಾಕಿ ಅವ್ರಿಗೆ ಬೇಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಬೇಲ್ ಕೊಟ್ರೆ ಆದ್ರೆ ಇಲ್ಲಿ ಬೇಲ್ ಕೊಟ್ಟ 5 ದಿನಕ್ಕೆ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಬೇಲ್ ಪ್ರೊಸೀಜರ್ ಏನಿತ್ತು ಅವ್ರನ್ನ ಸೋಮವಾರ ಮುಗಿಸಿದ್ರು. ಈಗ ಏಕಾಏಕಿ ಆರಾಮಾಗಿ ಬಂದು ಕಾರ್ ಹತ್ತಾರೆ ಅಂದ್ರೆ ಇದು ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಸದ್ಯ ಆರ್ ನಗರದ ಕಡೆ ದರ್ಶನ್ ಕಾರು ತೆರಳ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಈಗ BGS ಆಸ್ಪತ್ರೆಯಿಂದ ಹೊಸಕೆರಳ್ಳಿ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಆಗತ್ತೆ. ಟ್ರಾಫಿಕ್ ಇದ್ರೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಫಾಲೋ ಮಾಡ್ತಿದ್ದೀರಾ ಕಿರಣ್? ಖಂಡಿತ ಶ್ವೇತಾ, ನಾವು ಫಾಲೋ ಮಾಡ್ತಾ ಇದೀವಿ. ನಟ ದರ್ಶನ್ ಏನ್ ಕಾರನ್ನ ಹತ್ತಿದ್ರು ಆ ಕಾರನ್ನೇ ಸಹ ನಾವು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಮಗ ವಿನೀಶ್ ಜೊತೆ ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಬಂದು ಕಾರ್ಯ ಕೂತ್ಕೊಂತಾರೆ. ನಂತರ ಕಾರ್ ಬರ್ತಾ ಇರ್ತಕ್ಕಂಥದ್ದು. ಈಗ RR ನಗರ ತಲುಪಿರ್ತಕ್ಕಂಥದ್ದು. ಈ ಮೂಲಕ ನಂತರ ಮೈಸೂರಿಗೆ ಎಂಟ್ರಿ ಆಗಿ ನಾಯಂಡಹಳ್ಳಿ ಮೂಲಕ ಹೊಸಕೆರೆಹಳ್ಳಿ ತಲುಪ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ RR ನಗರದಲ್ಲಿ ಇದ್ರೆ ಎಲ್ಲ ಸಹ ಅಭಿಮಾನಿಗಳು ಬರ್ತಾರೆ, ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ಫ್ಲಾಟ್ಗೆ ಹೋದ್ರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಯಾರಿಗೂ ಸಹ ಡಿಸ್ಟರ್ಬ್ ಆಗಲ್ಲ. ಫ್ಲಾಟ್ ಏನು ಅಪಾರ್ಟ್ಮೆಂಟ್ ಒಳಗಡೆ ಹೋದ್ರೆ ಯಾರು ಸಹ ಭೇಟಿ ಮಾಡೋದಕ್ಕೆ ಅಪಾರ್ಟ್ಮೆಂಟ್ ನಲ್ಲಿ ಪರ್ಮಿಷನ್ ಇಲ್ದಲೆ ಒಳಗಡೆ ಬಿಡೋದಿಲ್ಲ. ಹೀಗಾಗಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಕ್ಕೆ ದರ್ಶನ್ ಕೂಡ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಗೆ ಅವರ ಇರ್ತಕ್ಕಂತ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಗೆ ಕರೆದೊಯ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇಷ್ಟು ದಿನಗಳ ಕಾಲ 45 ದಿನಗಳ ಕಾಲ ನಟ ದರ್ಶನ್ BGS ನ 4th ಫ್ಲೋರ್ ಅಲ್ಲಿ ಇರ್ತಕ್ಕಂತ ಸೂಟ್ ರೂಮ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಕೋರ್ಟ್ಗೆ ಒಂದಿನ ಹೊರಗಡೆ ಬಂದ್ರು. ಉಳಿದಂತೆ 49 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಸಹ ಇರ್ತಕ್ಕಂಥದ್ದು. ಅಲ್ಲಿ 4th ಫ್ಲೋರ್ ನಲ್ಲಿ ಸೂಟ್ ರೂಮ್ ಏನಿದೆ VIP ರೂಮ್ ತರ ಇರುತ್ತೆ, ಯಾರಿಗೂ ಸಹ ಎಂಟ್ರಿ ಇರೋದಿಲ್ಲ. ಅಲ್ಲಿ ಏನಾಗ್ತಾ ಇದೆ, ಫಿಸಿಯೋಥೆರಪಿ ಮಾಡಿದ್ರ ಬಿಟ್ರ, ಆಪರೇಷನ್ ಮಾಡಿದ್ರ ಬಿಟ್ರ ಏನೂ ಗೊತ್ತಾಗೋದಿಲ್ಲ. ಆಸ್ಪತ್ರೆ ಮೂಲಗಳಿಂದಲೂ ಸಹ ಇದುವರೆಗೂ ಸಹ ಯಾವುದೇ ರೀತಿ ಪ್ರೆಸ್ ರಿಲೀಸ್ ಆಗಿರ್ಬೋದು ಯಾವುದನ್ನು ಮಾಡಿಲ್ಲ. ಏನು ನ್ಯೂರಾಲಜಿ ವೈದ್ಯ ಆಗಿರ್ತಕ್ಕಂತ ನವೀನ್ ಅಪ್ಪಾಜಿ ಗೌಡ ಮೊದಲ ದಿನ ಪ್ರತಿಕ್ರಿಯೆ ನೀಡಿದ್ದ ಬಿಟ್ರೆ ಇದುವರೆಗೂ ಸಹ ಯಾವುದೇ ರೀತಿ BGS ಆಸ್ಪತ್ರೆ ವೈದ್ಯರಿಂದಲೂ ಸಹ ದರ್ಶನ್ ಬಗ್ಗೆ ಒಂದು ಪ್ರೆಸ್ ನೋಟ್ ಆಗಿರ್ಬೋದು, ಒಂದು ಅವರ ಕಂಡೀಷನ್ ಹೇಗಿದೆ ಅನ್ನೋದಾಗಿರ್ಬೋದು, ಯಾವ ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರೀ ಪ್ಲಾನ್ ಮಾಡಿ ಕೆಲವೊಂದ್ ಕಡೆ ಸರ್ಕಾರಿ ವೈದ್ಯರು ಕೊಟ್ಟಿದ್ದೆ ಏನು ವೈದ್ಯರ ಮೆಡಿಕಲ್ ರಿಪೋರ್ಟ್ ಏನಿದೆ ಅದೇ ಸುಳ್ಳ. ದರ್ಶನ್ ಆರಾಮಾಗಿ ಫಿಸಿಕಲ್ ಆಗಿ ನಡ್ಕೊಂಡ್ಬಂದು ಕಾರ್ ಹತ್ತುತ್ತಾರೆ. ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಾಗ ಮಾತ್ರ ಬ್ಯಾಗ್ ಹಿಡ್ಕೊಂಡು ಹೋದಾಗ ಬ್ಯಾಗ್ ಇಟ್ಬಿಟ್ಟು ಬೆನ್ನು ನೋವು ಅಂತ ನಿಂತ್ಕೊಳ್ಳೋದು, ನಾಟಕ ಮಾಡ್ತಿದ್ರ. ಬಳ್ಳಾರಿಯ ಜೈಲಿನಲ್ಲಿದ್ದಾಗೂ ಸಹ ಇದೇ ರೀತಿ ನಾಟಕ ಮಾಡ್ತಿದ್ರ. ಮತ್ತೆ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಆರಾಮಾಗಿದ್ರು, ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಫೋಟೋ ವೈರಲ್ ಆಯ್ತು. ಆ ನಂತರ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಲಾಯ್ತು, ಅಲಿಗೇಷನ್ ಮಾಡ್ಲಾಯ್ತು. ಆ ನಂತರ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.